ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಋತುವಿದಾಸ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ, ಸುಸ್ವಾಗತ. ಪ್ರತಿಯೊಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. KMFದಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ. ಇಲ್ಲಿ 10ನೇ ತರಗತಿ ITI ಡಿಪ್ಲೊಮಾ ಡಿಗ್ರಿ ಪಾಸ್ ಆದವರಿಗೆ 34,000ದಿಂದ 1,55,000ವರೆಗೆ ಸ್ಯಾಲರಿ ಇರತಕ್ಕಂಥ ಉದ್ಯೋಗ ಖಾಲಿವೆ. ಸುಮಾರು 55 ಹುದ್ದೆ ಖಾಲಿವೆ. ಸಹಾಯಕ ಮತ್ತು ತಾಂತ್ರಿಕ ಹುದ್ದೆಗಳು, ಇತರ ಬೇರೆ ಬೇರೆ ಹುದ್ದೆಗಳಿದ್ದಾರೆ. ಇದು ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟ ನೇಮಕಾತಿಯಾಗಿದೆ. ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ವಿಡಿಯೋದಲ್ಲಿ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಓಕೆ, ಇವಾಗ ನೇರವಾಗಿ ಮಾಹಿತಿ ನೋಡೋಣ. ಫ್ರೆಂಡ್ಸ್, ಇದು KMF ನೇಮಕಾತಿ ಇಲಾಖೆ ಒಂದು ಮಾಹಿತಿಯಾಗಿದೆ. ಇಲ್ಲಿ ಸಹಾಯಕ ವ್ಯವಸ್ಥಾಪಕರು, ಲೆಕ್ಕಾಧಿಕಾರಿ, ತಾಂತ್ರಿಕ ಅಧಿಕಾರಿ, ಹಿರಿಯ ಕೆಮಿಸ್ಟ್ರಿ, ಡೈರಿ ಸೂಪರ್ವೈಸರ್, ವಿಸ್ತೀರ್ಣ ಅಧಿಕಾರಿ, ಆಡಳಿತ ಸಹಾಯಕ, ಲೆಕ್ಕ ಸಹಾಯಕ, ಮಾರುಕಟ್ಟೆ, ಈ ರೀತಿ ಹಲವಾರು ಹುದ್ದೆ ಅಧಿಕಾರಿದ್ದಾರೆ. ಕರ್ತವ್ಯ ಸ್ಥಳ ಬಂದ್ಬಿಟ್ಟು ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಕಲಬುರಗಿ, ಬೀದರ್, ಯಾದಗಿರಿಯಲ್ಲಿ ಕಲಿಯತಕ್ಕಂಥ ಹುದ್ದೆಗಳಾಗಿವೆ. ಆಮೇಲೆ ಒಟ್ಟು 55 ಹುದ್ದೆ ಕೊಟ್ಟಿದ್ದಾರೆ. ಇಲ್ಲಿ ಸಹಾಯಕ ವ್ಯವಸ್ಥಾಪಕರ ಹುದ್ದೆಗಳು ಲೆಕ್ಕಾಧಿಕಾರಿ, ತಾಂತ್ರಿಕ ಅಧಿಕಾರಿ, ಹಿರಿಯ ಕೆಮಿಸ್ಟ್ರಿ, ಡೈರಿ ಸೂಪರ್ವೈಸರ್, ವಿಸ್ತೀರ್ಣ ಅಧಿಕಾರಿ, ಆಡಳಿತ ಸಹಾಯಕ ದರ್ಜೆ, ಲೆಕ್ಕ ಸಹಾಯಕ, ಮಾರುಕಟ್ಟೆ, ಕಿರಿಯ ತಾಂತ್ರಿಕ ರೀತಿ ಹುದ್ದೆ ಕೊಟ್ಟಿದ್ದಾರೆ. ಹಾಗೂ ಬ್ಯಾಕ್ಲಾಗ್ ಹುದ್ದೆಗಳು ಖಾಲಿವೆ, ಅವನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ಬಂದು BSc ಪದವಿ ಪಡೆದಿರಬೇಕು. ಕಂಪ್ಯೂಟರ್ ಆಫೀಸ್ ಹುದ್ದೆ ಬಂದು ಕೊಟ್ಟಿದ್ದಾರೆ. ಈ ಹುದ್ದೆಗಳಿಗೆ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ MCom ಸ್ನಾತಕೋತ್ತರ ಪದವಿ ಪಾಸ್ ಆಗಿರಬೇಕು. ತಾಂತ್ರಿಕ ಅಧಿಕಾರಿ ಹುದ್ದೆಗಳಿಗೆ BE, BTech, B.Ed, CD, BSc DT ಪಾಸರ್ ಅಪ್ಲೈ ಮಾಡ್ಬೋದು. ಹಿರಿಯ ಕೆಮಿಸ್ಟ್ರಿಯಲ್ಲಿ BSc ಕೆಮಿಸ್ಟ್ರಿ, ಮೈಕ್ರೋಬಯಾಲಜಿ ಪಾಸರ್ ಅಪ್ಲೈ ಮಾಡ್ಬೋದು. ಅದೇ ರೀತಿ ಡೈರಿ ಸೂಪರ್ವೈಸರ್, ಮೆಕ್ಯಾನಿಕಲ್ ರೀತಿ ಹುದ್ದೆಗೆ ತಕ್ಕಂತೆ ಬೇರೆ ಬೇರೆ ಪೋಸ್ಟಲ್ಲಿವೆ. ಇಲ್ಲಿ ಡೈರಿ ಸೂಪರ್ವೈಸರ್ ಹುದ್ದೆಗಳಿಗೆ ಎಲೆಕ್ಟ್ರಿಕಲ್ ಪಾಸ್ ಆಗಿರಬೇಕು. ಆಮೇಲೆ ಡಿಪ್ಲೊಮಾ ಎಲೆಕ್ಟ್ರಿಕಲ್ ಪಾಸ್ ಆಗಿರಬೇಕು, ಅಪ್ಲೈ ಮಾಡ್ಬೋದು. ಆಮೇಲೆ ಉದ್ಯೋಗ ಮಾಹಿತಿ ಇದರಲ್ಲಿ ಡೈರಿ ಸೂಪರ್ವೈಸರ್ ದರ್ಜೆ 2ದಲ್ಲಿ ರೆಫ್ರಿಜರೇಷನ್ ಮತ್ತು ಏರ್ ಬರಬೇಕು. ಡಿಪ್ಲೊಮಾದವರಿಗೂ ಹುದ್ದೆ ಖಾಲಿವೆ. ಡೈರಿ ಸೂಪರ್ವೈಸರು, ಡಿಪ್ಲೊಮಾ ಸಿವಿಲು, ವಿಸ್ತೀರ್ಣದಲ್ಲಿ ಕೊಟ್ಟಿದ್ದಾರೆ. ಯಾವುದೇ ಪದವಿ ಪಾಸರು ಕೂಡ ಅಪ್ಲೈ ಮಾಡ್ಬೋದು. ಆಡಳಿತ ಸಹಾಯಕ ದರ್ಜೆ ಹುದ್ದೆಗಳಿಗೆ ಯಾವುದೇ ದ್ವಿತೀಯ PUC ಪಾಸರು ಅಪ್ಲೈ ಮಾಡ್ಬೋದು. ಆಮೇಲೆ ಕಂಪ್ಯೂಟರ್ ಆಪರೇಟರ್ ಕೂಡ ಕೊಟ್ಟಿದ್ದಾರೆ, ಆಫೀಸ್ ಪ್ಯಾಕೇಜ್ ಅಂತ. ಹಾಗೂ ಲೆಕ್ಕ ಸಹಾಯಕ ಹುದ್ದೆ ಕೊಟ್ಟಿದ್ದಾರೆ. ಇವರಿಗೆ BComನಲ್ಲಿ ಪದವಿ ಪಾಸರು ಅಪ್ಲೈ ಮಾಡ್ಬೋದು. ಮಾರುಕಟ್ಟೆ ಹುದ್ದೆಗಳಲ್ಲಿ BBM, BBA ಪದವಿ ದ್ವಿತೀಯ ದರ್ಜೆಯಲ್ಲಿ ಉತ್ತರವರು ಅಪ್ಲೈ ಮಾಡ್ಬೋದು. ಆಮೇಲೆ ಕಿರಿಯ ತಾಂತ್ರಿಕದಲ್ಲಿ ಕನಿಷ್ಠ SLC ಜೊತೆಯೊಂದಿಗೆ ITI ಪಾಸರು ಅಪ್ಲೈ ಮಾಡ್ಬೋದು ಕಟ್ಟಡದಲ್ಲಿ. ಆಮೇಲೆ ಕಿರಿಯ ತಾಂತ್ರಿಕ ಎಲೆಕ್ಟ್ರಿಕಲ್ದಲ್ಲಿ SLC ಮುಗಿಸಿ ITI ಪಾಸರು ಕೂಡ ಅಪ್ಲೈ ಮಾಡ್ಬೋದಾಗಿದೆ. ಕಿರಿಯ ತಾಂತ್ರಿಕದಲ್ಲಿ ಬಾಯ್ಲರ್ ಹುದ್ದೆ ಖಾಲಿವೆ. SLC ಆಗಿರಬೇಕು, ಬಾಯ್ಲರ್ ಪ್ರಮಾಣಪತ್ರ ಬಂದು ಕೊಟ್ಟಿದ್ದಾರೆ. ಆಮೇಲೆ ಖರೀದಿ ಉಗ್ರಾಣದಲ್ಲಿ BCom, BBA ಆದರೂ ಅಪ್ಲೈ ಮಾಡ್ಬೋದು. ಈ ರೀತಿ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ವಯೋಮಿತಿ ಬೇಕಾದ್ರೆ 18ರಿಂದ 40 ವರ್ಷ ವಯೋಮಿತಿ ಇರುತ್ತದೆ. ವೇತನ ಬಂದುಬಿಟ್ಟು ಹುದ್ದೆಗೆ ಅನುಗುಣವಾಗಿ ಬೇರೆ ಬೇರೆ ಸ್ಯಾಲರಿ 83,700 ಈ ರೀತಿ ಸ್ಯಾಲರಿ ಕೊಟ್ಟಿದ್ದಾರೆ. ಇಲ್ಲಿ ಆ ಹುದ್ದೆಗೆ ಅನುಗುಣವಾಗಿ ಬೇರೆ ಬೇರೆ ಸ್ಯಾಲರಿ ಇರುತ್ತದೆ, ತಾವು ಚೆಕ್ ಮಾಡಿ ನೋಡ್ಕೋಬೋದು. ಇನ್ನು ಆಯ್ಕೆ ವಿಧಾನ ಬಂದ್ಬಿಟ್ಟು ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಗಳ ಅಂಕಗಳ ಆಧಾರದ ಮೇಲೆ, ಮೆರಿಟ್ ಆಧಾರದ ಮೇಲೆ 1:5 ಅನುಪಾತದಲ್ಲಿ ಸಂದರ್ಶನಕ್ಕೆ ಕರೆದು ಕೊಟ್ಟಿದ್ದಾರೆ. ಆಯ್ಕೆ ವಿಧಾನ ಕೊಟ್ಟಿದ್ದಾರೆ ಅಂತ ಕೇಳಿದಲ್ಲಿ. ಇನ್ನು ಅರ್ಜಿ ಸಲ್ಲಿಸುವ ಡೇಟು ಮತ್ತು ವಿವರ ಕೊಟ್ಟಿದ್ದಾರೆ. ಫೀಸ್ ಬಂದ್ಬಿಟ್ಟು 500 ರೂಪಾಯಿ ಇರ್ತದೆ ಈ ಕಾಸ್ಟ್ಗೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗದವರಿಗೆ 500 ರೂಪಾಯಿ ಇರುತ್ತೆ. ಸಾಮಾನ್ಯರಿಗೆ 1,000 ರೂಪಾಯಿ ಶುಲ್ಕ ಇರುತ್ತದೆ. ಶುಲ್ಕ ಮಾಡುವ ಪಾವತಿ ವಿಧಾನ ಆನ್ಲೈನ್ ಮೂಲಕ ಇರುತ್ತದೆ. ಡೇಟು ಮೇ 29ರಿಂದ ಆರಂಭವಾಗಿದೆ, ಜೂನ್ 27 ಮುಗಿಯುತ್ತೆ. ಶುಲ್ಕ ಪಾವತಿ ಮಾಡೋದು ಜೂನ್ 27, 2026 ಲಾಸ್ಟ್ ಆಗಿದೆ. ಓಕೆನಾ, ಇಷ್ಟು ಮಾಹಿತಿ ಆಗಿದೆ. ಇಲ್ಲಿ ಅವರು PDF ಕೊಟ್ಟಿದ್ದಾರೆ. ಈ PDF ಸುಮಾರು ಇದು 27 ಪೇಜ್ PDF ಇದೆ. ಇದನ್ನು ವಿಡಿಯೋ ತುಂಬ ಲೆಂತ್ ಆಗೋದಕ್ಕಾಗಿ ಕಲಬುರಗಿ, ಬೀದರ್, ಯಾದಗಿರಿಯಲ್ಲಿರುತ್ತೆ KMF ಹುದ್ದೆಗಳಾಗಿವೆ. ಇದನ್ನು ಒಂದು ಸಾರಿ PDF ಸರಿಯಾಗಿ ಓದ್ಕೊಂಡು ಅರ್ಜಿಯನ್ನು ಆನ್ಲೈನ್ ಸಲ್ಲಿಸ್ಬೋದು. ಇದ್ರ ಬಗ್ಗೆ ಡೀಟೇಲ್ಸಾಗಿ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ವಿಡಿಯೋ ತುಂಬ ಲೆಂತ್ ಆಗೋದಾಗಿ ನಾನು ಹೇಳ್ತಾ ಇಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ. ಸುಮಾರು 27 ಪೇಜ್ PDF ಇದು. ಕರೆಕ್ಟಾಗಿ ಓದ್ಕೊಂಡು ಅಪ್ಲೈ ಮಾಡಿ. ಇಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ಇದನ್ನು ಒಂದು ಸಾರಿ ಕರೆಕ್ಟಾಗಿ ಓದ್ಕೊಂಡು ಅಪ್ಲೈ ಮಾಡ್ಬೋದು. PDF ಲಿಂಕ್ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡಿಕೊಂಡು ಅಪ್ಲೈ ಮಾಡಿ. ಎಕ್ಸಾಮಿಗೆ ಮಾಹಿತಿ ಕೊಟ್ಟಿದ್ದಾರೆ, ಎಲ್ಲರೂ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಅಪ್ಲಿಕೇಶನ್ ಹಾಕಬೇಕಾದ್ರೆ ಇದು ಲಿಂಕ್ ಆಗಿದೆ ನೋಡೋದು. ಕಲಬುರಗಿ, ಬೀದರ್, ಯಾದಗಿರಿ ಸಹಕಾರ ಹಾಲು ಉತ್ಪಾದಕ ಸಂಘ ಕೊಟ್ಟಿದ್ದಾರೆ. ಇಲ್ಲಿ ಹೋಮ್ ರಿಜಿಸ್ಟ್ರೇಷನ್ನು, ಚೇಂಜ್ ಪಾಸ್ವರ್ಡು, ಫಾರ್ಗೆಟ್ ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ಎಲ್ಲ ಮಾಡ್ತಾರೆ, ಓದ್ಕೊಟ್ಟಿದ್ಕೊಂಡು ಇಲ್ಲಿ ನ್ಯೂ ರಿಜಿಸ್ಟರ್ ಮತ್ತು ಆಲ್ರೆಡಿ ರಿಜಿಸ್ಟರ್ ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ರಿಜಿಸ್ಟರ್ ಅಂತ ಕಾಣ್ತಾ ಇಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ SLC ಮಾರ್ಕ್ಸ್ನ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಆಮೇಲೆ ಮದುವೆ ಆದರೆ ಸಂಗಾತಿ ಹೆಸರು, ಡೇಟ್ ಆಫ್ ಬರ್ತ್ ಹಾಕಿ, ಆಮೇಲೆ ಜೆಂಡರ್ ಹಾಕಿ, ಮೇಲ್ ಫಿಮೇಲ್ ಆಗಿರೋದು, ನಿಮ್ಮ ಆಧಾರ್ ಸಂಖ್ಯೆ, ಮೊಬೈಲ್ ನಂಬರು, ಇಮೇಲ್ ID, ಆಮೇಲೆ ಮತ್ತೊಮ್ಮೆ ಇಮೇಲ್ ID ಹಾಕಿ, ಇಲ್ಲಿ ಕ್ಯಾಪ್ಚರ್ ಕೋಡ್ ಹಾಕಿ, ಇಲ್ಲಿ ಅಗ್ರಿ ಅಂತ ಕ್ಲಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಮಾಡಿದರೆ ರಿಜಿಸ್ಟರ್ ಆಗುತ್ತೆ. ಇಲ್ಲಿ ರಿಜಿಸ್ಟರ್ ಆಗುತ್ತೆ. ರಿಜಿಸ್ಟರ್ ಆದಮೇಲೆ ನಿಮ್ಮ ಮೇಲ್ಗೆ ID ಪಾಸ್ ಬಂದಿರುತ್ತೆ. ಮತ್ತು ಲಾಗಿನ್ ಪೇಜ್ ಹೋಗಬೇಕಾಗುತ್ತೆ. ಇಲ್ಲಿ ಲಾಗಿನ್ ಹೋಗಿ ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಬಂದಿರುತ್ತೆ. ಪಾಸ್ವರ್ಡ್ ಹಾಕಿ ಇಲ್ಲಿ ಕ್ಯಾಪ್ಚರ್ ಹಾಕಿ ಸಬ್ಮಿಟ್ ಮಾಡಿ ಲಾಗಿನ್ ಆಗುತ್ತೆ. ಆಮೇಲೆ ಪ್ರೊಸೆಸ್ ಮುಂದೆ ಹೋಗುತ್ತೆ. ಅಲ್ಲಿಂದ ಅರ್ಜಿಯನ್ನು ತರಿಸ್ಬೋದು. ಇಲ್ಲಿ ಅವರು ಯಾವ ರೀತಿ ಹಾಕಬೇಕು ಅರ್ಜಿಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಲಿಂಕಲ್ಲಿ ಕೂಡ ಕೊಟ್ಟಿದ್ದಾರೆ. PDF ಇದೆ, ಎಲ್ಲವೂ ಇದೆ, ಒಂಥರ ನೋಡ್ಕೊಂಡು ಅಪ್ಲೈ ಮಾಡ್ಬೋದು.
ಇಲ್ಲಿ ಅರ್ಜಿ ಸಲ್ಲಿಸುವಾಗ ಏನೋ ತೊಂದರೆ ಆದರೆ ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ. ಈ ನಂಬರ್ಗೆ ಕಾಲ್ ಕೂಡ ಮಾಡ್ಕೋಬೋದು. ಒಂದ್ಸಲ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಓಕೆ ಫ್ರೆಂಡ್ಸ್, ನಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.